ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾರಾದರೂ ಭಾರತದ ಮುಂದೆ ತಮ್ಮ ಯೋಗ್ಯತೆಯನ್ನು ತೋರಿಸಲು ಬಂದರೆ ಇಂದು ಟರ್ಕಿಯಲ್ಲಿ ನಡೆಯುತ್ತಿರುವಂತಲೇ ಅವರಿಗೂ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ಭಾರತ ಸರ್ಕಾರ ಟರ್ಕಿ ಮುಖಕ್ಕೆ ನೇರವಾಗಿ ಹೊಡೆಯಲು ವಿಫಲವಾಗಿದ್ದರೂ ಭಾರತದ ವಿರುದ್ಧ ಹೋಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಭಾರತದ ಜನರು ಅವರನ್ನು ಎಷ್ಟು ಕಪಾಳ ಮೋಕ್ಷ ಮಾಡಿದ್ದಾರೆಂದರೆ ಅವರು ಇವಾಗ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದಾರೆ. ಮತ್ತು ಈ ಸಮಯದಲ್ಲಿ ಇಡೀ ಭಾರತದಲ್ಲಿ ಟರ್ಕಿಯನ್ನು ಬ್ಯಾನ್ ಮಾಡಿ ಎಂಬ ಸುದ್ದಿ ಬರುತ್ತಿದೆ ಮತ್ತು ಟರ್ಕಿಯನ್ನು ನಿಷೇಧಿಸಲು ಇಡೀ ಸಾರ್ವಜನಿಕರು ಒಗ್ಗಟ್ಟಾಗಿ ಬಹಿಷ್ಕಾರಕ್ಕೆ ಮುಂದಾಗುತ್ತಿದ್ದಾರೆ. ಅದಾದ ನಂತರ ಇದ್ದಕ್ಕಿದ್ದಂತೆ ನಮ್ಮ ಜನರು ಟರ್ಕಿಗೆ ಹೋಗುವ ಫ್ಲೈಟ್ ಟಿಕೆಟ್ಗಳನ್ನು ರದ್ದು ಮಾಡಿಕೊಳ್ತಿದ್ದಾರೆ. ಇಲ್ಲಿ ಟರ್ಕಿ ಭಾರತದ ಮುಂದೆ ಭಿಕ್ಷೆ ಬೇಡುತ್ತಿದೆ ಮತ್ತು ಮಂಡಿ ಊರದೆ ಎಂಬ ವರದಿಗಳು ಬರುತ್ತಿವೆ. ಏಕೆಂದರೆ ಈಗ ಭಾರತದಿಂದಾಗಿ ಅವರ ಆರ್ಥಿಕತೆಯು ಹಲವಾರು ಕೋಟಿ ರೂಪಾಯಿಗಳು ನಷ್ಟವಾಗಬಹುದು. ಟರ್ಕಿ ತನ್ನ ಕನಸಿನಲ್ಲೂ ಸಹ ಇದನ್ನು ಊಹಿಸಿಕೊಂಡಿರಲಿಲ್ಲ. ಟರ್ಕಿಗೆ ಹೋಗುವ ಭಾರತೀಯ ಜನರು ತಮ್ಮ ವಿಮಾನ ಟಿಕೆಟ್ಗಳನ್ನು ರದ್ದುಗೊಳಿಸಲು ಪ್ರಾರಂಭಿಸಿದ್ದಾರೆ. ಜೊತೆಗೆ ಭಾರತೀಯ ವ್ಯಾಪಾರಿಗಳು ಟರ್ಕಿಯಿಂದ ಭಾರತಕ್ಕೆ ಸೇಬುಗಳ ಆಮದನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಕ್ರಮ ಕೈಗೊಂಡಿದ್ದಾರೆ ಎಂಬ ಸುದ್ದಿಯು ಬರುತ್ತಿದೆ. ಇದರಿಂದಾಗಿ ಈಗ ಟರ್ಕಿಯಿಂದ ಭಾರತಕ್ಕೆ ಬರುವ ಎಲ್ಲ ಸರಕುಗಳು ಅದು ಹಿಂತಿರುಗಿಸಬಹುದು. ಈ ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಆದರೆ ಮುಂದುವರೆಯಲು ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಇದು ನಿಮಗೆ ಒಂದು ಸೆಕೆಂಡಿನ ವಿಷಯವಾಗಿದೆ, ಆದರೆ ಇದು ನಮಗೆ ಇಂಥ ವಿಷಯಗಳನ್ನು ನಿಮ್ಮ ಮುಂದೆ ತರಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ವಾಸ್ತವವಾಗಿ ನಿಮಗೆ ನೆನಪಿದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಿರುವುದರಿಂದ ಭಾರತವು ಟರ್ಕಿಯೊಂದಿಗಿನ ತನ್ನ ವ್ಯಾಪಾರವನ್ನು ಹಲವಾರು ಬಾರಿ ಪರಿಶೀಲನೆಗೆ ಒಳಪಡಿಸಿದೆ. ಟರ್ಕಿಯಿಂದ ಭಾರತಕ್ಕೆ ಬರುವ ಕೆಲವು ಸರಕುಗಳನ್ನು ನಿಲ್ಲಿಸಲು ಅವರಿಗೆ ಒಂದು ರೀತಿಯ ಶಾಕ್ ಟ್ರೀಟ್ಮೆಂಟ್ ಮಾಡುತ್ತಿತ್ತು. ಅದರಲ್ಲಿ ಯಾವುದೇ ಕೊರತೆ ಕಂಡು ಬಂದರೆ ಅವರ ಮೇಲೆ ಕಂಡೀಷನ್ಗಳನ್ನು ಹಾಕಲು ಯೋಚಿಸುತ್ತಿತ್ತು. ಆದರೆ ಇಲ್ಲಿಯವರೆಗೆ ಏನಾಗ್ತಿದೆ ಅಂದರೆ ಅವರ ದೇಶದಿಂದ ಬರುವ ಸರಕುಗಳ ಬಗ್ಗೆ ಭಾರತ ಯಾವುದೇ ಸ್ಟ್ರಾಂಗ್ ಡಿಸಿಷನ್ ತೆಗೆದುಕೊಂಡಿರಲಿಲ್ಲ. ಇಲ್ಲದಿದ್ದರೆ ಅವರ ದೇಶದಿಂದ ಭಾರತಕ್ಕೆ ಬರುವ ಅನೇಕ ಸರಕುಗಳ ಆಮದು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತಿತ್ತು. ಆದರೆ ಈ ಬಾರಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಪರಿಸ್ಥಿತಿ ನಡೆಯುತ್ತಿರುವಾಗ ಟರ್ಕಿ ಭಾರತವನ್ನು ನಿರ್ಲಕ್ಷಿಸಿ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಬೆಂಬಲಿಸಿದ ರೀತಿಯನ್ನು ನೋಡಿ ಭಾರತದ ಜನರ ಕೋಪ ಈಗ ಅವರ ಮೇಲೆ ಸಂಪೂರ್ಣವಾಗಿ ಭುಗಿಲೆದ್ದಿದೆ. ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚಿರುವ ಘರ್ಷಣೆಯಿಂದ ಟರ್ಕಿಯಿಂದ ನಾವು ಆಮದು ಮಾಡಿಕೊಳ್ಳುತ್ತಿದ್ದ ಸೇಬುಗಳ ಬೇಡಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಬೇಡಿಕೆ ಎಲ್ಲೆಡೆ ತೀವ್ರಗೊಂಡಿದೆ. ಪ್ರಸ್ತುತ ಭಾರತದಾದ್ಯಂತ ಟರ್ಕಿಯನ್ನು ಬಹಿಷ್ಕರಿಸುವ ಪ್ರವೃತ್ತಿ ಆರಂಭವಾಗಿದೆ ಮತ್ತು ಜನರು ಟರ್ಕಿಯಿಂದ ಹೋಗುವ ವಿಮಾನ ಟಿಕೆಟ್ಗಳನ್ನು ಶೀಘ್ರವಾಗಿ ರದ್ದುಗೊಳಿಸಲು ಪ್ರಾರಂಭಿಸಿದ್ದಾರೆ. ಏಕೆಂದರೆ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಟರ್ಕಿ ದೊಡ್ಡ ಮಟ್ಟದಲ್ಲಿ ಮಿಲಿಟರಿ ಬೆಂಬಲವನ್ನು ನೀಡಿತ್ತು ಮತ್ತು ಇದರ ಪರಿಪೂರ್ಣವಾಗಿ ಟರ್ಕಿ ಪಾಕಿಸ್ತಾನಕ್ಕೆ ಕಳಿಸಿದ ಮಿಲಿಟರಿ ಘಟಕಗಳು ಮತ್ತು ಡ್ರೋನ್ಗಳು ಭಾರತದ ವಿರುದ್ಧ ಬಳಸಲಾಯಿತು. ಆದರೆ ಇಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಯ ಶಕ್ತಿಯು ಇನ್ನೊಂದು ಮಟ್ಟದಲ್ಲಿದೆ. ಆ ಡ್ರೋನ್ಗಳನ್ನು ನಾಶ ಮಾಡಲಾಯಿತು. ಆದರೆ ಇಲ್ಲಿಂದ ಟರ್ಕಿ ತನ್ನ ನಿಜ ಬಣ್ಣ ತೋರಿಸಿದ ಕಾರಣ ಪ್ರಸ್ತುತ ಟರ್ಕಿಯಿಂದ ಸೇಬುಗಳನ್ನು ಆಮದು ಮಾಡಿಕೊಳ್ಳುವ ವಿಧಾನದ ಬಗ್ಗೆ ಭಾರತೀಯ ವ್ಯಾಪಾರಗಳಲ್ಲಿ ಕೋಪ ಕಂಡುಬರುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಟರ್ಕಿಯಿಂದ ಬರುವ ಸೇಬುಗಳನ್ನು ಮಾತ್ರವಲ್ಲದೆ ಇತರ ಹಲವು ಸರಕುಗಳ ಆಮದನ್ನು ಸಹ ನಿಲ್ಲಿಸಬಹುದೆಂದು ಊಹಿಸಲಾಗುತ್ತಿದೆ ಮತ್ತು ಒಟ್ಟಾರೆಯಾಗಿ ಭಾರತವು ಒಂದಲ್ಲ ಒಂದು ರೀತಿಯಾಗಿ ಇದರ ಪ್ರಯೋಜನ ಪಡೆಯುತ್ತದೆ. ಏಕೆಂದರೆ ಟರ್ಕಿಯಿಂದ ಸೇಬುಗಳನ್ನು ಆಮದು ಮಾಡಿಕೊಳ್ಳುವುದರಿಂದ ಇಲ್ಲಿ ಭಾರತೀಯ ರೈತರು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟವನ್ನು ಅನುಭವಿಸಬೇಕಾಗುತ್ತಿತ್ತು. ಏಕೆಂದರೆ ಇಂದು ಭಾರತದಲ್ಲಿ 65% ಸೇಬುಗಳು ಟರ್ಕಿ ಮತ್ತು ಇರಾನ್ನಿಂದ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಿದೆ ಮತ್ತು ಟರ್ಕಿ ದೇಶೀಯ ಮಾರುಕಟ್ಟೆಯಲ್ಲಿ ಸೇಬುಗಳು ಉತ್ಪಾದನೆ ಹೆಚ್ಚಾಗಿರುವುದರಿಂದ ಭಾರತೀಯ ರೈತರು ಉತ್ಪಾದಿಸುವ ಸೇಬುಗಳು ಅವುಗಳಿಗಿಂತ ಹೆಚ್ಚು ದುಬಾರಿಯಾಗುತ್ತಿದ್ದವು. ಇದರಿಂದಾಗಿ ಭಾರತೀಯ ರೈತರು ತಮ್ಮ ಸೇಬುಗಳನ್ನು ಮಾರಾಟ ಮಾಡಲು ಸಾಕಷ್ಟು ಪ್ರಯತ್ನ ಮಾಡಬೇಕಾಗ್ತಿತ್ತು. ಅದಕ್ಕಾಗಿ ಪುಣೆ ಮತ್ತು ಹಿಮಾಚಲ್ ಪ್ರದೇಶದ ವ್ಯಾಪಾರಿಗಳು ದೊಡ್ಡ ಪ್ರಮಾಣದ ಟರ್ಕಿ ಬಹಿಷ್ಕಾರ ಅಭಿಯಾನದ ಮೂಲಕ ಸೇಬುಗಳ ಆಮದನ್ನು ನಿಲ್ಲಿಸಬೇಕೆಂದು ಬೇಡಿಕೆ ತೀವ್ರಗೊಂಡಿದೆ ಮತ್ತು ಟರ್ಕಿಯಿಂದ ಬರುವ ಸೇಬುಗಳನ್ನು ಹಿಂತಿರುಗಿಸಲಾಗುತ್ತಿದೆ. ಇದರಿಂದಾಗಿ ಟರ್ಕಿಗೆ ಭಾರತದ ಮುಂದೆ ಮಂಡಿ ಊರೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಏಕೆಂದರೆ ಇದೇ ಟರ್ಕಿ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಮಿಲಿಟರಿ ಬೆಂಬಲ ನೀಡಿ ಅವರು ಪದೇ ಪದೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಲೇ ಬರುತ್ತಿದ್ದಾರೆ.
ಇಸ್ವಿ 2023ರಲ್ಲಿ ಟರ್ಕಿಯಲ್ಲಿ ದೊಡ್ಡ ಭೂಕಂಪ ಸಂಭವಿಸಿದಾಗ ಭಾರತವು ಆಪರೇಷನ್ ದೋಸ್ತ್ ಅಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ನೀಡಿತ್ತು ಮತ್ತು ತುರ್ತು ಸಂದರ್ಭಗಳಲ್ಲಿ ಅವರಿಗೆ ಆಹಾರ ಸಾಮಗ್ರಿಗಳನ್ನು ಕಳಿಸಿಕೊಟ್ಟಿತ್ತು. ಅಲ್ಲಿಗೆ 101 ಜನರ NDRF ತಂಡವು ತನ್ನ 4 ವಿಮಾನಗಳಲ್ಲಿ ವೈದ್ಯಕೀಯ ಮತ್ತು ಪರಿಹಾರ ಸಾಮಗ್ರಿಗಳೊಂದಿಗೆ ಟರ್ಕಿಯನ್ನು ತಲುಪಿ ಅವರಿಗೆ ಸಹಾಯವನ್ನು ಮಾಡಿತ್ತು. ಆದರೆ ಟರ್ಕಿ ಎಲ್ಲ ಉಪಕಾರಗಳನ್ನು ಮರೆತು ಹೋಗಿದೆ. ಅಲ್ಲದೆ ಪಾಕಿಸ್ತಾನದೊಂದಿಗೆ ಇಂದು ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದೆ. ಆದರೆ ಭಾರತವು ಪ್ರತಿ ವರ್ಷ ಟರ್ಕಿಯಿಂದ 1,29,882 ಮೆಟ್ರಿಕ್ ಟನ್ ಸೇಬುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ. ಇದರ ವೆಚ್ಚ 842 ಕೋಟಿಗಳಿಗಿಂತ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಇದರಿಂದ ನೇರವಾಗಿ ನಮ್ಮ ಭಾರತೀಯ ರೈತರು ಎಷ್ಟು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂದು ನೀವೇ ಊಹಿಸಿಕೊಳ್ಳಿ. ಆದರೆ ಸೇಬುಗಳು ಅಫ್ಘಾನಿಸ್ತಾನದ ಮಾರ್ಗವಾಗಿ ಟರ್ಕಿಯ ಮೂಲಕ ಅಕ್ರಮವಾಗಿ ಭಾರತವನ್ನು ತಲುಪುತ್ತಿದ್ದವು. ಟರ್ಕಿಯಿಂದ ಭಾರತಕ್ಕೆ ಸೇಬು ಆಮದು ಮಾಡಿಕೊಳ್ಳುವುದನ್ನು ನಿಷೇಧಿಸುವುದರಿಂದ ಭಾರತದಿಂದ ಟರ್ಕಿಗೆ ಪ್ರತಿ ವರ್ಷ 842 ಕೋಟಿ ರೂಪಾಯಿಗಳ ನೇರ ನಷ್ಟವಾಗುತ್ತದೆ. ಇದರಿಂದ ಟರ್ಕಿಯನ್ನು ಸಂಪೂರ್ಣವಾಗಿ ಮೂಲೆಗುಂಪು ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಮತ್ತು ಈಗ ಟರ್ಕಿ ಭಾರತೀಯ ವ್ಯಾಪಾರಿಗಳು ತಮ್ಮ ಸರಕುಗಳನ್ನು ಆಮದು ಮಾಡಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಿದೆ. ಏಕೆಂದರೆ ಇದು ಮಾತ್ರವಲ್ಲದೆ ಟರ್ಕಿಯನ್ನು ಬಹಿಷ್ಕರಿಸುವ ಅಭಿಯಾನವು ಜೋರಾಗಿ ಪ್ರಾರಂಭವಾಗಿದೆ. ಇದರಲ್ಲಿ ಟರ್ಕಿ ಮತ್ತು ಅದರ ನೆಚ್ಚಿನ ಸ್ನೇಹಿತ ಅಜರ್ಬೈಜಾನ್ ಭಾರತದೊಂದಿಗಿನ $21 ಬಿಲಿಯನ್ ವಾರ್ಷಿಕ ವ್ಯಾಪಾರವು ತೆಳುವಾದ ಹಗ್ಗದ ಮೇಲೆ ನೇತಾಡುತ್ತಿದೆ. ಇದು ವ್ಯಾಪಾರವನ್ನು ಮಾತ್ರವಲ್ಲದೆ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಭೇಟಿ ನೀಡುವ ಭಾರತದ ಸಾಮಾನ್ಯ ಜನರು ಮತ್ತು ಪ್ರವಾಸಿಗರನ್ನು ಸಹ ಮುರಿಯುವ ಅಂಚಿನಲ್ಲಿದೆ. ಅವರು ಅಜರ್ಬೈಜಾನ್ಗೆ ಬೆನ್ನಿಗೆ ನೀಡುತ್ತಿರುವ ಹೊಡೆತವು ಕೆಲವೇ ತಿಂಗಳುಗಳಲ್ಲಿ ಅದರ ಆರ್ಥಿಕತೆಯನ್ನು ಬೀದಿಗೆ ತರಬಹುದು. ಏಕೆಂದರೆ ಟರ್ಕಿಯ ಬಹಿಷ್ಕಾರವು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಹೊಸ ಟಿಕೆಟ್ಗಳ ಬುಕ್ಕಿಂಗಲ್ಲಿ 50% ಕಡಿತವಾಗಿರುವ ರೀತಿಯಲ್ಲಿ ನಡೆಯುತ್ತಿದೆ. ಇಲ್ಲಿ ಭಾರತೀಯ ಪ್ರವಾಸಿಗರು ಹಳೆಯ ಟಿಕೆಟ್ಗಳನ್ನು ಸಹ ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸಲ್ ಮಾಡಿಕೊಳ್ತಿದ್ದಾರೆ. ಪ್ರತಿ ವರ್ಷ ಭಾರತದಿಂದ ಸುಮಾರು 3.5 ಲಕ್ಷ ಪ್ರವಾಸಿಗರು ತಮ್ಮ ಕುಟುಂಬಗಳೊಂದಿಗೆ ರಜಾ ದಿನಗಳನ್ನು ಕಳೆಯಲು ಮತ್ತು ಪ್ರಯಾಣಿಸಲು ಟರ್ಕಿಗೆ ಹೋಗುತ್ತಾರೆ. ಅಲ್ಲಿ ಲಭ್ಯವಿರುವ ಸೌಲಭ್ಯಗಳಿಗಾಗಿ ನಾವು ಹಣವನ್ನು ಖರ್ಚು ಮಾಡುತ್ತೇವೆ. ವಾಸ್ತವವಾಗಿ ಆಹಾರದಿಂದ ಸಾರಿಗೆವರೆಗೆ ಎಷ್ಟೇ ವೆಚ್ಚವಾದರೂ ಇದರಿಂದ ಬರುವ ಆದಾಯವು ಭಾರತೀಯ ಪ್ರವಾಸಿಗರ ಮೂಲಕ ನೇರವಾಗಿ ಟರ್ಕಿ ಜೇಬಿಗೆ ಹೋಗುತ್ತದೆ. ಮತ್ತು ಭಾರತೀಯ ಪ್ರವಾಸಿಗರಿಂದ ಟರ್ಕಿ ಎಷ್ಟು ಗಳಿಸುತ್ತದೆ? ಈ ಸಂಗತಿಯಿಂದ ನೀವು ಇದನ್ನು ಊಹಿಸಿಕೊಳ್ಳಬಹುದು. ಕಳೆದ ವರ್ಷ ಪ್ರವಾಸಿಗರು ಟರ್ಕಿಗೆ ಭೇಟಿ ನೀಡಿ ಅವರಿಂದ ಟರ್ಕಿ $61 ಬಿಲಿಯನ್ ಗಳಿಸಿದೆ. ಇದರಲ್ಲಿ ಇತರೆ ದೇಶಗಳ ಕೊಡುಗೆಯೂ ಸ್ವಲ್ಪವಿದೆ. ಆದರೆ ಮುಖ್ಯವಾಗಿ ಭಾರತೀಯ ಪ್ರವಾಸಿಗರು ಇದಕ್ಕೆ ಪ್ರಮುಖ ಕೊಡುಗೆ ನೀಡುತ್ತಾರೆ. ಆದರೆ ಏನಾಗ್ತಿದೆ ನೋಡಿ, ಭಾರತೀಯ ಪ್ರವಾಸಿಗರು ಟರ್ಕಿಗೆ ಹೋಗುತ್ತಿದ್ದಾರೆ ಮತ್ತು ಭಾರತೀಯ ಉದ್ಯಮಗಳ ಟರ್ಕಿಯೊಂದಿಗೆ ವ್ಯಾಪಾರ ಮಾಡುತ್ತಿದ್ದಾರೆ ಮತ್ತು ಅವರ ದೇಶದಲ್ಲಿ ತಮ್ಮ ಸರಕುಗಳನ್ನು ಖರೀದಿಸುತ್ತಿದ್ದಾರೆ. ಇದರಿಂದ ಟರ್ಕಿ ಹಣ ಗಳಿಸುತ್ತದೆ ಮತ್ತು ಅವರ ಆರ್ಥಿಕತೆಯು ಭಾರತದ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದರೂ ಸ್ನೇಹಿತರೆ, ಅವರು ಗಳಿಸುತ್ತಿರುವ ಹಣವನ್ನು ಭಯೋತ್ಪಾದಕರನ್ನು ಹೆಚ್ಚಿಸಲು ಖರ್ಚು ಮಾಡಲಾಗ್ತಿದೆ. ಏಕೆಂದರೆ ಅವರು ಡ್ರೋನ್ಗಳಂಥ ಮಾರಕ ಆಯುಧಗಳ ಅಭಿವೃದ್ಧಿಗೆ ಗಳಿಸುವುದಕ್ಕಿಂತ ಹೆಚ್ಚಿನ ಖರ್ಚುಗಳನ್ನು ಮಾಡ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಆದರೆ ಯಾವುದೇ ದೇಶಕ್ಕೆ ಮಿಲಿಟರಿ ರಕ್ಷಣೆ ನೀಡುವ ಬದಲು ಅವರು ಪಾಕಿಸ್ತಾನದಂಥ ಭಯೋತ್ಪಾದಕ ದೇಶಕ್ಕೆ ರಕ್ಷಣೆ ನೀಡುತ್ತಿದ್ದಾರೆ. ಇದನ್ನು ಇವಾಗ ಭಾರತದ ವಿರುದ್ಧ ಬಳಸಲಾಗುತ್ತಿದೆ. ಅದಕ್ಕಾಗಿ ಭಾರತ ಜನರು ಅಜರ್ಬೈಜಾನ್ ಬದಲಿಗೆ ಅರ್ಮೇನಿಗೆ ಹೋಗಲು ಒತ್ತಾಯಿಸುತ್ತಿದ್ದಾರೆ ಮತ್ತು ಟರ್ಕಿ ಬದಲಿಗೆ ಗ್ರೀಸ್ ನಂತರ ದೇಶಗಳಿಗೆ ಹೋಗುವ ಬಗ್ಗೆ ಮಾತನಾಡ್ತಿದ್ದಾರೆ. ಏಕೆಂದರೆ ಅಲ್ಲಿ ಅನೇಕ ಉತ್ತಮ ಪ್ರವಾಸಿ ತಾಣಗಳಿವೆ ಮತ್ತು ಈ ದೇಶಗಳು ಯಾವಾಗಲೂ ಭಾರತವನ್ನು ಬೆಂಬಲಿಸುತ್ತವೆ. ಅಲ್ಲದೆ ಈ ದೇಶಗಳು ಯಾವಾಗಲೂ ನಮ್ಮ ಪರ ನಿಂತಿದ್ದಾವೆ ಮತ್ತು ಭಯೋತ್ಪಾದಕರನ್ನು ಪ್ರೋತ್ಸಾಹಿಸುವ ಮತ್ತು ಭಾರತವನ್ನು ಕುಗ್ಗಿಸುವ ಕೆಲಸ ಮಾಡುವುದಿಲ್ಲ. ಒಳ್ಳೆಯ ವಿಷಯವೆಂದರೆ ಪ್ರವಾಸೋದ್ಯಮವು ಈ ಅಭಿಯಾನದ ಒಂದು ಭಾಗವಾಗಿದೆ ಮತ್ತು ಭಾರತದ ಜನರೊಂದಿಗೆ ನಿಂತಿದೆ. ಅವರು ಟರ್ಕಿ ಅಥವಾ ಅಜರ್ಬೈಜಾನ್ಗೆ ಹೋಗುವ ಟ್ರಾವೆಲ್ ಬುಕ್ಕಿಂಗನ್ನು ನಿಯಂತ್ರಣ ಮಾಡುತ್ತಿದ್ದಾರೆ ಮತ್ತು ಇನ್ನೊಂದು ಕಡೆ ಭಾರತೀಯ ವ್ಯಾಪಾರಿಗಳು ನಾವು ರಕ್ತದ ವ್ಯಾಪಾರ ಮಾಡುವುದಿಲ್ಲ ಎಂದು ಹೇಳ್ತಿದ್ದಾರೆ. ಈ ದೇಶಗಳಿಗೆ ತಮ್ಮ ಪ್ರವಾಸ ಪ್ಯಾಕೇಜನ್ನು ಸ್ಥಗಿತಗೊಳಿಸಿವೆ. ಅಂದರೆ ಟರ್ಕಿಯ ವಿರುದ್ಧ ಭಾರತದ ಜನರ ಕೋಪವನ್ನು ನೋಡುತ್ತಿರುವ ರೀತಿ ಟರ್ಕಿಗೆ ಉಳಿದಿರುವ ಒಂದೇ ಒಂದು ಆಯ್ಕೆ ಎಂದರೆ ಭಾರತದಿಂದ ತಮ್ಮ ಚೀಲಗಳನ್ನು ಪ್ಯಾಕ್ ಮಾಡಿ ತಮ್ಮ ದೇಶಕ್ಕೆ ಹಿಂತಿರುಗಿ ಭಾರತದ ಮುಂದೆ ಬೇಡಿಕೊಳ್ಳುವುದು.
ಸ್ನೇಹಿತರೆ, ಇಲ್ಲಿ ನಿಮ್ಮ ಅಭಿಪ್ರಾಯವೇನು? ಟರ್ಕಿಯಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಬಗ್ಗೆ ಭಾರತ ಯಾವ ನಿರ್ಧಾರ ತೆಗೆದುಕೊಳ್ಬೇಕು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಅವರಿಗೂ ಮಾಹಿತಿ ಸಿಗುತ್ತದೆ. ಇಂತಹ ಹೆಚ್ಚಿನ ಉಪಯುಕ್ತವಾದಂತಹ ಮಾಹಿತಿಗಳನ್ನು ವೀಕ್ಷಿಸಲು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಜೈ ಹಿಂದ್.